ಹಲೋ ಗಾಯ್ಸ್, ಹೌ ಆರ್ ಯು? ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ಫುಲ್ ಫನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಇವಾಗ ನಾನೊಂದು ಮೂವಿ ಟ್ರೈಲರ್ ಲಾಂಚ್ಗೆ ಹೋಗ್ತಾ ಇದ್ದೀನಿ. ಸೊ ಮೂವಿ ಹೆಸರು ಬಂದು ದ ರೈಸ್ ಆಫ್ ಅಶೋಕ ಅಂತ. ಸೊ ಇದೇ ತಿಂಗಳು ಫೆಬ್ 27 ಲಾಂಚ್ ಆಗ್ತಿದೆ. ಸೊ ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನೋಡಿ. ಸೊ ಇವಾಗ ಎಲ್ಲ ಕಡೆ ಈ ಪೈರಸಿ ಶುರು ಆಗ್ಬಿಟ್ಟಿದೆ. ಈ ಪೈರಸಿ ಮಾಡಿ ಅದು ಏನು ಸಿಗುತ್ತಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ಸ್ವಲ್ಪ ಬೇಗ ಹೋಗೋಣ, ಇಲ್ಲೇ ತುಂಬ ಲೇಟ್ ಆಗ್ತಿದೆ. ಯಾಕಂದರೆ ತುಂಬ ಹೀರೋಸ್ ಬರ್ತಿದ್ದಾರೆ. ಯಾವ ಹೀರೋಸ್ ಅಂತ ಗೊತ್ತಾಗಬೇಕಂದ್ರೆ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್, ಇವಾಗ ಹೆಂಗೆ ಹೋಗ್ಬೇಕಂದ್ರೆ ಸುಪ್ ಅಂತ ಹೋಗ್ಬೇಕು. ಸೊ ದೇವ್ರಲ್ಲಿ ಬೇಡ್ಕೊಳ್ಳಿ ಮುಂದೆ ಯಾವುದು ಟ್ರಾಫಿಕ್ ಇರಬಾರ್ದು ಅಂತ. ಬೇಡ್ಕೊಂಡ್ರೆ ಏನು ಯೂಸು? ಬೆಂಗಳೂರು ಅಂದರೆ ಟ್ರಾಫಿಕ್, ಏನು ಮಾಡೋಕ್ಕಾಗಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಗೈಸ್ ನೋಡಿ, ಫುಲ್ಲು ಟ್ರಾಫಿಕ್ಕು. ನಾನು ಹೆಂಗೆ ಹೇಳಿದ್ದೆ ಹಂಗೆ ಆಗಿದೆ. ಬೆಂಗಳೂರು ಇದಕ್ಕೊಂದಕ್ಕೆ ಫೇಮಸ್ಸು. ಫಸ್ಟೇ ಲೇಟ್ ಆಗಿದೆ. ಇವ್ರು ನೋಡಿ ಏನೇನು ಮಾಡ್ತಿದ್ದಾರೆ ಅಂತ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೇ. ಇನ್ನೊಬ್ಬ ಬಂದ ಇವಾಗ. ಏನಪ್ಪ ಚಿನ್ನು, ನಾನು ಕಿಲಿ ಕೋಮ್ಲ. ಗಾಯ್ಸ್ ಇಲ್ಲಿ ನೋಡಿ, ಹೋಗ್ತಾ ಹೋಗ್ತಾ ನಮ್ಗೆ ಏನು ಸಿಕ್ಕಿದೆ? ಫುಲ್ಲು ಮಾಡಿಫೈಡ್ ಕಾರು. ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓ ಅಣ್ಣ ನೋಡಿ ಹೆಂಗ್ ನುಗ್ಸ್ತಿದ್ದಾನೆ ಅಂತ. ಸೂಪರ್ ಕಾರ್ ರೇಂಜಲ್ಲಿದ್ದಾನೆ ಅಣ್ಣ. ಎಬ್ಬಲಿ ನಾನು ಬಡ್ದ ಅಂದ್ರೆ. ಸೊ ಗೈಸ್, ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಪುಣ್ಯ ಏನೋ ಗೊತ್ತಿಲ್ಲ, ಇನ್ನು ಯಾವ ಹೀರೋಸು ಬಂದಿಲ್ಲ. ಅಥವಾ ನಾನೇ ಏನಾದರೂ ಬೇಗ ಬಂದ್ಬಿಟ್ನಾ? ಒಂದು ಗೊತ್ತಾಗ್ತಿಲ್ಲ. ಹೋಗಲಿ ಬಿಡಿ, ಅದೇನೋ ಅಂತಾರಲ್ಲ, ಆಗೋದಕ್ಕೆಲ್ಲ ಒಳ್ಳೇದೇ ಅಂತೆ. ಸೊ ಫಸ್ಟ್ ನಮ್ಮ ಯೋಗಿ ಸರ್ ಬಂದರು. ಸೊ ಮುಂದೆ ನೋಡೋಣ ಇನ್ನು ಯಾರ್ಯಾರು ಬರ್ತಾರೆ ಅಂತ. ಯೋಗಿ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾಗೆ ಪ್ರೀತಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ ಕಂಚಿನ ಕಂಠದ ನಾಯಕ ವಸಿಷ್ಠ ಎನ್ ಸಿಂಹ ಅವರನ್ನ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ಅವರಿದ್ದಲ್ಲಿ ನಗು ಇರುತ್ತೆ. ಇಬ್ರು ಕೂಡ ಜೊತೆಯಲ್ಲಿದ್ದಾರೆ. ಮೊದಲನೇದಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ. ಟಗರು ಪಲ್ಯ ಖ್ಯಾತಿಯ ನಮ್ಮ ನಾಗಭೂಷಣ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಶಿವರಾಜ್ KR ಪೇಟಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಟನಾಗಿ ಮಾತ್ರ ಅಲ್ಲ, ನಿರ್ಮಾಪಕನಾಗಿ ಕೂಡ ನಮ್ಮೆಲ್ಲರ ಪ್ರೀತಿಯನ್ನ ಮತ್ತೊಮ್ಮೆ ಪಡೆಯೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ. ನೀನಾಸಂ ಸತೀಶ್ ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಂದಕ್ಕೆ ತುಂಬ ಸಂತೋಷ. ನಮ್ಮ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನ್ ಇಂದ ಈ ಮೂವಿನ ಮಾಡಿದ್ದೀವಿ. ಕೇಸರಿ ಸ್ಟಾರ್ ರವಿಚಂದ್ರನ್ ಸರ್, ಅದೇ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ನ ಸಡಗ ನಮ್ಮ ಭೀಮ ದುನಿಯಾ ವಿಜಯ್ ಸರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ವಸಿಷ್ಠ ಸರ್, ಯೋಗಿ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಶಿವರಾಜ್ KR ಪೇಟಿ ಅವರು, ಅದೇ ರೀತಿಯಾಗಿ ನಮ್ಮ ನಾಗಭೂಷಣ್ ಅವರು ಜಾಯಿನ್ ಆಗಬೇಕು. ಮನಸ್ವಿಕಾ ನಮ್ಮ ಜೊತೆಗೆ. ಓಕೆ, ನಾವು ಹೋಗ್ತೀನಿ, ಬೈಬಿಡಿ ನೀವು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸರ್ ನೀವು ಒಂಚೂರು ಆ ಕಡೆ ಹೋಗ್ಬೇಕಂತ ನಿಮ್ಗೆ ಅವ್ರು ಬೈತವ್ರೆ ನೋಡಿ, ಪ್ಲೀಸ್ ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮಸ್ಕಾರ ಕಣ. ನೀನು ಟ್ರೈಲರ್ ಸಾಂಗ್ಸ್ ನೋಡೋಕೆ ಬಿಡ್ಲಿಲ್ಲ ನಮಗೆ. ನೀವು ಟ್ರೈಲರ್ ಮತ್ತೆ ಹೋಗಿ ನಿಂತ್ಕೊಂಡ್ಬಿಡ್ರಿ. ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ, ಫೋನ್ ಎತ್ತು ನೆಕ್ಸ್ಟ್ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್. ನಮಸ್ಕರಿಸುತ್ತೇನೆ.
ಸಿನ್ಸಿಯರ್ ನಮಸ್ತೆ ಅಂಡ್ ಗೆಳೆಯ ಯೋಗಿ ದಿಗಿ ನಾಗ ಶಿವಣ್ಣ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬ ತುಂಬ ಖುಷಿ ಆಯಿತು ನಿಮ್ಮೆಲ್ಲ ನೋಡಿ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೇಲರ್ ದ ರೈಸ್ ಆಫ್ ಅಶೋಕ, ಯೋಗಿ ಹೇಳ್ದಂಗೆ ಇದು ರೈಸ್ ಆಫ್ ಸತೀಶ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು, ಬಂತು. ಕಲಾವಿದರ ತಂಡಿದೆ, ಅದ್ಭುತವಾದ ಕಲಾವಿದರು, ನಮ್ಮ ವಿ ಸುರೇಶ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನಮ್ಮ ಯಶ್ ಶೆಟ್ಟಿ, ಫ್ಯಾಬ್ಯುಲಸ್ ಡಾರ್ಲಿಂಗ್. ಈ ಒಂದು ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸತೀಶನ ಹೋರಾಟ ಇದೇನಾಗಿ ಒಂದು ಕಳೆದ ನಾವೆಲ್ಲ ಭೂಮಿಯಲ್ಲಿ ಬರೋದು ಒಂಥರ ಫಂಕ್ಷನ್ ಬಂದದ್ದು, ಬಂದ ಮೇಲೆ ಎಲ್ಲರೂ ಥರ ತಿಳ್ಬೋದು, ತಿಂದು ಕುಡಿದು ಎಂದು ಹೋಗ್ತಾ ಇರಬೇಕು. ಆದರೆ ಗೆಳೆಯ ಹೇಳಿದಂಗೆ ಈ ಹೋರಾಟ ಮುಗಿಯೋವರೆಗೂ ನನ್ನ ಬೆನ್ನಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರತಿಯೊಂದು ದಿವಸ ಶೂಟಿಂಗ್ ಅಲ್ಲಿ ನಿಂತಿರೋದು, ಇವ್ರಿಗೋಸ್ಕರ ಕಾದಿರೋದು ಉಮೇಶ್ ಸರ್ ಮತ್ತೆ ಮೇಡಮ್ ಶಾಂತಮ್ಮ ಅವರು, ಅವರಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇರಬೇಕು. ಪ್ರತಿಯೊಂದು ದಿವಸ ನಿಂತ್ಕೊಂಡಿದ್ದೀರಾ ಸರ್. ಪ್ಲೀಸ್ ಕಮ್ ಬನ್ನಿ ಸರ್, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಯಾವಾಗಲೂ ನಿಂತಿದ್ದೀರಾ 365 days. ಬನ್ನಿ ಅಮ್ಮ, ಬನ್ನಿ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಪರವಾಗಿಲ್ಲ, ನೀವು ಮಾತಾಡ್ಬಿಡಿ, ಬನ್ನಿ ಮ್ಯಾಮ್, ಬನ್ನಿ ಮ್ಯಾಮ್ ಪ್ಲೀಸ್. ಸ್ಟೆಪ್ ನೋಡಿದ್ಮೇಲೆ ನಮ್ಗೆ ನಮ್ಮ ಎದೆಯಲ್ಲೆಲ್ಲ ಡುಮ್ ಟಕ್ಕ ಸದ್ದು ಬಂದಾಯ್ತು. ಇದು ಡ್ರ್ಯಾಗನ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದ ರೈಸ್ ಆಫ್ ಅಶೋಕ ಟ್ರೈಲರ್ ಲಾಂಚ್ ಆಗಿದೆ, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಮಾತು ಡ್ರ್ಯಾಗನ್ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬ್ರದರ್. ಸತೀಶ್ ಸರ್, ಪರ್ಮಿಷನ್ ತಗೊಂಡು ಮಾತಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ಇನ್ಸಿಡೆಂಟು. ಸೊ ಕಾರಣವಂತ ನಮ್ಮ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ರೈಸ್ ಆಫ್ ಅಶೋಕ ಬಗ್ಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸರ್. ರೈಸ್ ಆಫ್ ಅಶೋಕ, ನಮ್ಮ ಸ್ನೇಹಿತರು ಹೇಳಿದಂಗೆ ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗತ್ತೆ ಕೂಡ. ಅದರದ್ದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಕನ್ನಡದವ್ರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ, ಬಟ್ ಒಳಗಡೆ ತುಂಬ ನೊಂದಿರ್ತೀವಿ. ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ, ಆದರೆ ಒಳಗಡೆ ತುಂಬ ನೋವಲ್ಲಿ ಇರ್ತೀವಿ. ಸತೀಶ್ ಮಾತಾಡುವಾಗ ಗೊತ್ತಾಗ್ತಾ ಇತ್ತು ಆ ಜೋಶು. ಟ್ರೈಲರಲ್ಲಿ ಹೇಗೋ ಒಂದು ಮಾಸ್ ಡೈಲಾಗ್ ಇದೆ, ಅದನ್ನು ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಾಸ್ ಸ್ಟೈಲಲ್ಲೇ ಹೇಳಬೇಕು ಅನ್ನೋದು ನಮ್ಮ ಆಸೆ. ನಾನು ನೆಲೆಗೆಳಿಸ್ತೀನಿ. ಈಗ ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನನ್ನೊಂದು ಕೂದಲು ಬದಲ್ಲ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನನ್ನೊಂದು ರೋಮಾನು ಬಗ್ಗಲ್ಲ. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗೆ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಾಣೆಗೂ ಬಂದೇ ಬರ್ತೀನಿ.
ನಿನ್ನಂತ ಸಾರ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ, ಯಾಕೆಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಥ್ಯಾಂಕ್ ಯು, ಲವ್ ಯು. That's so sweet, so sweet. Vijay sir, Vijay sir, gift hamper, please sir. Okay, ಇದೀಗ ಬಂದವರಿಗೆಲ್ಲ ಒಂದು ಪುಟ್ಟಿ ಕೊಡ್ತಾ ಇದ್ದಾರೆ, ಬಂದವರಿಗೆಲ್ಲ ಒಂದು ಪುಟ್ಟಿ ಹಿಡ್ಕೊಂಡು ಹೋಗ್ತಾ ನಿಮ್ಗೆ ಆಗಿರೋ ಕೋಪ ಎಲ್ಲ ಶಾಂತ ಆಗ್ಲಿ ಅಂತ ಸ್ವೀಟ್ ಇಟ್ಟಿದ್ದೀವಿ ಇದರಲ್ಲಿ. ಆಕ್ಚುಲಿ ನಾವೆಲ್ಲ ಒಬ್ರಿಗೊಬ್ರು ಗಿಫ್ಟ್ಸು, ನಾನು ಯೋಗಿ ಅದೇ ಮಾತಾಡ್ತಾ ಇದ್ದೀನಿ. ಇದು ತುಂಬಾ ಇದನ್ಸುತ್ತೆ, ಅಂದ್ರೆ ಬೇಡಪ್ಪ ನೀವು ಬಂದು ಕರೆಯೋದು ನಾವು ನಿಂತ್ಕೊಳ್ಳೋದೇ ನಮ್ಗೆ ದೊಡ್ಡ ಗಿಫ್ಟ್. ಮನೇಲಿ ಇರ್ತಾರೆ ಜನ, ಅವ್ರು ತಿಂತಾರೆ ಸರ್, ನೀವು ಬಿಡಿ ಸರ್. ಈಗ ಪ್ಲೀಸ್ ಅಲ್ಲ, ನಾವು ತಂದು ಅವರೆಲ್ಲ ಬೇಜಾರು ಮಾಡ್ಕೊಂಡ್ರೆ ನಮ್ಗೆ ಕೊಟ್ಟಿಲ್ಲ ಸತೀಶ ಅಂತ ಆಯ್ತು, ಅವರು ಸರ್ 27ನೇ ತಾರೀಕು ಅವ್ರಿಗೆಲ್ಲ ಕೊಡ್ತಾ ಇದೇ ತೆಗೆದು ಬಿಟ್ಟು ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್, ಒಳ್ಳೆದಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮೋದ್ ಥಿಯೇಟ್ರ್ ಇಲ್ಲ ಇಲ್ಲಿ, ಇಲ್ಲ ಅಲ್ಲಿರೋರು. ಸೊ ಇಲ್ಲೆಲ್ಲ ಒಂದು ಕಡೆ ನಮ್ಮಮ್ಮ ಎಲ್ಲ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೊಳ್ತೀನಿ ಅವ್ರನ್ನ. ಅವ್ರು ನೆನೆಸ್ಕೊಂಡು ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾಯಿದ್ದು ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ, ಸಿನಿಮಾ ನೋಡಿರ್ತಾರೆ. ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಚಿಲ್ಲೆ ಹೊಡಿತಾರೆ, ಅದನ್ನು ಬಂದು ಮನೇಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನಿನ್ನ ಹಾಡು ಕೇಳಿಸ್ಲಿಲ್ಲ, ಏನೂ ಕೇಳಿಸ್ಲಿಲ್ಲ, ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ, ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು, ಗಂಡಸ ಅದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು. ಕಡೆಯದಾಗಿ ಎಲ್ಲ ಸಲ ನಿಂತ್ಕೊಂಡು ಎಲ್ಲೇ ಬೇಕು ಈ ಸಿನಿಮಾ ಅಂತ ನಿಂತಿರುವಂತ ಎಲ್ಲ ರಿಪೋರ್ಟರ್ಗಳು ನನ್ನ ಜೊತೆಗಿದ್ದೀರಾ. ನನ್ನ ಮೀಡಿಯಾದ ಎಲ್ಲ ಗೆಳೆಯರು, ನಿಮ್ಮನ್ನು ಯಾವತ್ತು ಮರೆಯಲ್ಲ, ನನ್ನ ನೆನಪಿದೆ. ಪ್ರತಿಯೊಂದು ಹಂತಲ್ಲಿ ನಿಂತಿದ್ದೀರಾ. ಹಾಗೆ ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ, ನನ್ನ ಗೆಳೆಯರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಟ್ರೈಲರ್ ರಿಲೀಸ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ಪಾಪು ಮನಸ್ಸು ಬಾಯ್. ಲಹರಿ ಮ್ಯೂಸಿಕ್ ಅಲ್ಲಿ ಟ್ರೈಲರ್ ಲಾಂಚ್ ಆಗಿದೆ. ದಯವಿಟ್ಟು ಮತ್ತಷ್ಟು ಜನರಿಗೆ ನೀವು ಅದನ್ನ ತಲುಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದ ರೈಸ್ ಆಫ್ ಅಶೋಕ ಸಿನಿಮಾ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇವನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್. ಸೊ ಗೈಸ್, ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಹೀರೋಸ್ನ ನೋಡಿದ್ರಲ್ಲ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮೂವಿ ರಿಲೀಸ್ ಆಗ್ತಿದೆ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಗುಡ್ ನೈಟ್.